ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರಿಗೆ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಪದೇ ಪದೇ ರೈತರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡ್ತಾ ಇರೋ ಸಚಿವರು ಮತ್ತೊಂದು ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ. ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನು ಕೊಟ್ಟರು. ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮಗನ್ ಮ್ಯಾಗ ಬರಗಾಲ ಬೀಳಿ ಅಂತೇಳಿ. ಯಾಕಂದ್ರೆ ಸಾಲ ಮನ್ನಾ ಆಗ್ತದೆ. ಎಸ್, ಕೇಳ್ತಾ ಇದ್ದೀರಲ್ವಾ ಸ್ನೇಹಿತರೆ, ಇದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಆಡಿದಂತಹ ನುಡಿಮುತ್ತುಗಳು. ಮೊದಲೇ ಬರದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರು ಬರಗಾಲ ಬರಲೆಂದೇ ಕಾಯ್ತಿದ್ದಾರೆ ಅಂತ ಬೆಳಗಾವಿಯಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡುವ ಮೂಲಕ ವಿವಾದಕ್ಕೆ ಸಿಲುಕಿದ್ದಾರೆ. ಕೃಷ್ಣಾ ನದಿ ನೀರು ಪುಕ್ಕಟ್ಟದ, ಕರೆಂಟು ಪುಕ್ಕಟ್ಟದ, ಮತ್ತು ಬಹಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು, ಗೊಬ್ಬರನು ಕೊಟ್ಟರು. ಇನ್ನ ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತೇಳಿ. ಯಾಕಂದ್ರೆ ಸಾಲ ಮನ್ನಾ ಆಗ್ತದೆ. ಶಿವಾನಂದ ಪಾಟೀಲ್ ಅವರ ಎಡವಟ್ಟಿನ ಹೇಳಿಕೆ ಇದೇ ಮೊದಲನೇನಲ್ಲ. ಈ ಹಿಂದೆ ರೈತರು ಪರಿಹಾರಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಇದು ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿತ್ತು. ವೀರೇಶ್ ಕಮಿಟಿ ವರದಿ ಬರುವುದಕ್ಕಿಂತ ಪೂರ್ವದಲ್ಲಿ ಆತ್ಮಹತ್ಯೆ ಕಡಿಮೆ. ಏನು ನಾವು 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ 2015 ನಂತರ, ಅವತ್ತಿನಿಂದ ರಿಪೋರ್ಟ್ ಆಗೋದು ಜಾಸ್ತಿ ಆಗ್ತಾ ಇದೆ. ಸಚಿವ ಶಿವಾನಂದ ಪಾಟೀಲ್ ವಿವಾದ ಒಂದ ಎರಡ. ಬರಗಾಲದ ವೇಳೆಯೇ ಹೈದರಾಬಾದ್ನಲ್ಲಿ ಮದುವೆ ಸಮಾರಂಭದಲ್ಲಿ ದುಡ್ಡಿನ ಮಳೆ ಸುರಿದಿತ್ತು. ಶಿವಾನಂದ ಪಾಟೀಲ್ ಕಾಲ ಕೆಳಗೆ ರಾಶಿ ಹಣ ಬಿದ್ದಿತ್ತು. ಶಿವಾನಂದ ಪಾಟೀಲ್ ವಿವಾದಾತ್ಮಕ ಹೇಳಿಕೆ ವಿರುದ್ಧ ರೈತರು ರೊಚ್ಚಿಗೆದ್ದಿದ್ದಾರೆ. ಕಲಬುರಗಿಯಲ್ಲಿ ಶಿವಾನಂದ ಪಾಟೀಲ್ ಫೋಟೋ ದಹಿಸಿ ಆಕ್ರೋಶ ಹೊರಹಾಕಿದ್ದಾರೆ. ರೈತರು ಪದೇ ಪದೇ ಬರಗಾಲ ಬರಲಿ ಅಂತ ಕಾಯ್ತಾ ಇದ್ದಾರೆ ಅಂತ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಗೆ ಬಿಜೆಪಿ ಬೆಂಕಿ ಕಾರ್ತಾ ಇದೆ. ಇಂಥ ಉಡಾಫೆ ಸಚಿವರನ್ನ ಸಂಪುಟದಿಂದ ತೊಲಗಿಸಿ ಅಂತ ಆಗ್ರಹಿಸ್ತಾ ಇದೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತೇಳಿ. ಭೀಕರ ಬರದ ಹೊಡೆತಕ್ಕೆ ಸಿಲುಕಿ ದೇಶದ ಬೆನ್ನೆಲುಬು ಬೆಂಡಾಗಿ ಹೋಗಿದೆ. ಭೂಮಿಯಲ್ಲಿ ಬಿತ್ತಿದ ಬೆಳೆ ಮೊಳಕೆಯೊಡೆದ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಆದರೆ ಇದ್ಯಾವುದರ ಪರಿವೇ ಇಲ್ಲದ ನಮ್ಮ ಸಕ್ಕರೆ ಸಚಿವರು ಮಾತ್ರ ಅನ್ನದಾತರ ಜೀವನವನ್ನ ಆಡಿಕೊಂಡು ನಗ್ತಾ ಇದ್ದಾರೆ. ಬರ ಅಂದ್ರೆ ಎಲ್ಲರಿಗೂ ಕಷ್ಟ, ರೈತರು ಸಹ ಬರದ ಕನಸು ಕಾಣ್ತಿದ್ದಾರೆಂದು ಕುಹುಕವಾಡಿದ್ದಾರೆ. ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತೇಳಿ. ಯಾಕಂದ್ರೆ ಸಾಲ ಮನ್ನಾ ಆಗ್ತದೆ, ಹಂಗ ಬಯಸಬಾರ್ದು. ಸಚಿವ ಶಿವಾನಂದ ಪಾಟೀಲರ ಅಂಕೆ ಮೀರಿದ ಮಾತಿಗೆ ರೈತಾಪಿ ವರ್ಗ ಕೆರಳಿ ಕೆಂಡವಾಗಿದೆ. ಇನ್ನು ಬಿಜೆಪಿ ನಾಯಕರು ಒಂದೆಜ್ಜೆ ಮುಂದೆ ಹೋಗಿ ಇಂತಹ ಸಚಿವರು ಬೇಕಾ ಎಂದು ಪ್ರಶ್ನಿಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಅಹಂಕಾರ, ಕೊಬ್ಬು ಏನೇನಿದೆಯೋ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. 135 ಸೀಟ್ ಗೆದ್ದುಬಿಟ್ಟಿದ್ದೀರಿ, ನಮ್ಮನ್ನು ಯಾರೇನು ಮಾಡ್ತಾರೆ ಅಂತೇಳಿ ರೈತರ ಬಗ್ಗೆ ವಿಶೇಷವಾಗಿ ಒಂದು ಕೆಟ್ಟ ಪದಗಳನ್ನು ಬಳಸುವಂಥ ಒಂದು ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಶಿವಾನಂದ ಪಾಟೀಲರಂತಹ ಉಡಾಫೆ ಸಚಿವ ನಮ್ಮ ರಾಜ್ಯದ ದುರಂತ. ತಕ್ಷಣವೇ ಅವರಿಂದ ಸಿಎಂ ರಾಜೀನಾಮೆ ಪಡೆಯಬೇಕು ಎಂದು ವಿಜಯೇಂದ್ರ ಆಗ್ರಹಿಸಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ, ತತ್ಕ್ಷಣ ನೀವು ಶಿವಾನಂದ ಪಾಟೀಲ್ರವರಿಂದ ಕ್ಷಮೆಯನ್ನು ಕೇಳಬೇಕು. ಸಾಧ್ಯ ಆದರೆ ಮಂತ್ರಿ ರಾಜೀನಾಮೆ ತೆಗೆದುಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು. ಮತ್ತೆ ರೈತರಿಗೆ ಅವಮಾನ ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ರೈತರ ಬಗ್ಗೆ ಶಿವಾನಂದ ಪಾಟೀಲರ ಹೇಳಿಕೆ ಕಾಂಗ್ರೆಸ್ ನಾಯಕರಿಗೂ ಇರಿಸು ಮುರಿಸು ತಂದಿಟ್ಟಿದೆ. ಪಾಟೀಲರ ಮಾತಿಗೆ ನಿಮ್ಮ ಪ್ರತಿಕ್ರಿಯೆ ಏನ್ ಸ್ವಾಮಿ ಎಂದು ಡಿಸಿಎಂ ಸಾಹೇಬರನ್ನ ಕೇಳಿದ್ರೆ ನೋ ರಿಯಾಕ್ಷನ್ ಅಂತ ಹೇಳ್ತಿದ್ದಾರೆ. ಶಿವಾನಂದ ಪಾಟೀಲ್ ಅವರು ಸರ್ ಮತ್ತೊಮ್ಮೆ ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಸರ್ಕಾರ ನೀರು ಕೊಡುತ್ತೆ, ಫ್ರೀಯಾಗಿ ವಿದ್ಯುತ್ ಕೊಡುತ್ತೆ, ಆದರೆ ರೈತರು ಬರಗಾಲ ಬರಲಿ ಅಂತ ಕಾಯ್ತಾರೆ ಅಂತ ಹೇಳಿ ಮಾತನಾಡಿದ್ದಾರೆ. ಅವ್ರನ್ನೇ ಕೇಳಿ ನನಗೆ ಗೊತ್ತಿಲ್ಲ. ಈ ಹಿಂದೆ ರೈತರು ಪರಿಹಾರಕ್ಕಾಗಿ ಸಾಯ್ತಾರೆ ಎಂದಿದ್ದ ಸಚಿವ ಪಾಟೀಲ್ ಇದೀಗ ಬರಗಾಲದ ಬಗ್ಗೆ ನ್ಯಾಲಿಗೆ ಹರಿಬಿಟ್ಟಿದ್ದಾರೆ. ಅನ್ನದಾತರ ಬವಣೆಗಳ ಬಗ್ಗೆ ಕನಿಷ್ಠ ಕಾಳಜಿ ಇಲ್ಲದ ಇಂಥವರು ಸಚಿವ ಸ್ಥಾನಕ್ಕೆ ಅರ್ಹರೆ ಅಂತ ಕರುನಾಡು ಕೇಳ್ತಿದೆ.